ಇನ್ನು ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ಅಪರಾಧಿ ಇಂದು ಜೈಲು ಶಿಕ್ಷೆ ಪ್ರಕಟ ಆಗೋದು ಮಾತ್ರ ಬಾಕಿ ಇದೆ. ನಿನ್ನೆ ಅಪರಾಧಿ ಅಂತ ತಿಳಿಸಲಾಯಿತು, ಆದೇಶವನ್ನು ನೀಡಲಾಯಿತು. ಅದಾದ ನಂತರ ಇವತ್ತು ಶಿಕ್ಷೆಯ ಪ್ರಮಾಣ ಎಷ್ಟು ಅನ್ನೋದು ಈಗ ಇರುವಂತಹ ಪ್ರಶ್ನೆ. ಇವತ್ತು ಪ್ರಕಟ ಆಗಲಿದೆ. ಕನಿಷ್ಠ 10 ವರ್ಷ, ಗರಿಷ್ಠ ಜೀವಾವಧಿ ಶಿಕ್ಷೆ ನೀಡುವಂತಹ ಸಾಧ್ಯತೆ ಇದೆ. ಶಿಕ್ಷೆ ಕಡಿಮೆ ನೀಡುವಂತೆ ಮನವಿ ಮಾಡಲಿದ್ದಾರೆ ಪ್ರಜ್ವಲ್ ಪರ ವಕೀಲರು. KR ನಗರ ಮಹಿಳೆಯ ಕೇಸಲ್ಲಿ ಅಪರಾಧಿ ಎಂದು ಕೋರ್ಟ್ ತೀರ್ಪು ಕೊಟ್ಟಿದೆ. ಪ್ರಜ್ವಲ್ ಪ್ರತಿಕ್ರಿಯೆ ಪಡೆದು ಕೋರ್ಟ್ ಶಿಕ್ಷೆ ಪ್ರಮಾಣವನ್ನ ಪ್ರಕಟ ಮಾಡಲಿದೆ. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ, ಈಗಲೇ ಸೇರಿ. ನಿನ್ನೆ ಈ ವಿಚಾರದಲ್ಲಿ ದೋಷಿ ಅಂತ ಆದೇಶ ಬಂತು. ಇವತ್ತು ಶಿಕ್ಷೆಯ ಪ್ರಮಾಣ ಎಷ್ಟು ಮಟ್ಟಿಗಿರುತ್ತೆ, ಎಷ್ಟು ವರ್ಷಗಳ ಕಾಲ, ಏನು ಇದೆಲ್ಲದರ ಬಗ್ಗೆ ಕೂಡ ಆ ಪ್ರಮಾಣ ಪ್ರಕಟ ಮಾಡಲಾಗುತ್ತೆ. ಇನ್ನು ಪ್ರಜ್ವಲ್ ರೇವಣ್ಣ ಅಪರಾಧಿ ಅಂತ ಅಲ್ಲಿ ಏನು ಕನ್ಸಿಡರ್ ಆಗಿರೋದು IPC ಸೆಕ್ಷನ್ 376 2K ಅಡಿ ಮಹಿಳೆಯ ಮೇಲೆ ಹಕ್ಕು ಚಲಾಯಿಸುವಂತಹ ಸ್ಥಿತಿಯಲ್ಲಿದ್ದು, ಇದಕ್ಕೆ ಸಂಬಂಧಪಟ್ಟಾಗಿ ನಾವು 376(2)N ಸೆಕ್ಷನ್ ಅಡಿಯಲ್ಲಿ ಮಹಿಳೆ ಮೇಲೆ ಪದೇ ಪದೇ ಅತ್ಯಾಚಾರ ಎಸಗುವುದು, ಇದು 376(2) ಅಲ್ಲಿ ಬರುತ್ತೆ. ಹಾಗೆ 354A ಸೆಕ್ಷನ್ ಅಡಿ ಲೈಂಗಿಕತೆಗೆ ಬೇಡಿಕೆ ಇಡೋದು, ಇದು ಕೂಡ ಈ ಸೆಕ್ಷನ್ ಕೂಡ ಪ್ರಜ್ವಲ್ ರೇವಣ್ಣಗೆ ಅನ್ವಯ ಆಗುತ್ತೆ. ಇನ್ನು ಮಹಿಳೆಯನ್ನ ವಿವಸ್ತ್ರಗೊಳಿಸೋದು 354B ಸೆಕ್ಷನ್ ಅಡಿಯಲ್ಲಿ ಮಹಿಳೆಯನ್ನ ವಿವಸ್ತ್ರಗೊಳಿಸುವಂಥದ್ದು ಈ ಸೆಕ್ಷನಲ್ಲೂ ಕೂಡ ಈಗ ದೋಷಿ ಅಂತ ಹೇಳಲಾಗಿದೆ. ಇನ್ನು ಮಹಿಳೆಯ ಅಶ್ಲೀಲ ದೃಶ್ಯವನ್ನು ಚಿತ್ರೀಕರಿಸೋದು 354C ಸೆಕ್ಷನ್ ಅಡಿ ಅಪರಾಧಿ ಅಂತ ಘೋಷಣೆ ಆಗಿದೆ. ಇನ್ನು 506 ಸೆಕ್ಷನ್ ಅಡಿ ಜೀವ ಬೆದರಿಕೆ 506, ಈ ಒಂದು ಸೆಕ್ಷನ್ ಕೂಡ ಅನ್ವಯ ಆಗ್ತಾ ಇದೆ.